ನಮಸ್ಕಾರ, ಮಂಜೂಸ್ ಕೈ ರುಚಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಢಾಬಾ ಸ್ಟೈಲ್ ಪನ್ನೀರ್ ಮಟರ್ ಮಸಾಲ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಹೆಂಗೆ ಮಾಡೋದು ಅಂತ ನೋಡೋಣ್ರಿ. ನಾ ಇಲ್ಲಿ 200 ಗ್ರಾಮ್ ಪನ್ನೀರ್ ತೊಗೊಂಡೇನಿ. ಪನ್ನೀರು ಕಟ್ ಮಾಡಿಕೊಂಡು ಉಗುರು ಬೆಚ್ಚ ನೀರೊಳಗೆ ಸ್ವಲ್ಪ ಉಪ್ಪು ಹಾಕಿ ಇಡ್ತೇನೆ ರೀ. ಈಗ ಹಸಿ ಬಟಾಣಿ ಕಾಳು ಬಿಸಿನೀರೊಳಗೆ ಸ್ವಲ್ಪ ಉಪ್ಪು ಹಾಕಿ ಕುದಿಸಿ ಸೈಡ್ ಇಟ್ಕೊಂಡೇನಿ ರೀ. ಈಗ ಮಸಾಲೆ ಮಾಡ್ಕೊಳ್ಳೋಣ್ರಿ. 2 ಉಳ್ಳಾಗಡ್ಡಿ ತೊಗೊಂಡೇನಿ, ಕಟ್ ಮಾಡ್ಕೊಳ್ಲಿಕ್ಕತ್ತೇನಿ. ಒಂದು ಟೊಮೆಟೊ ಕಟ್ ಮಾಡ್ಕೊಳ್ಲಿಕ್ಕತ್ತೇನಿ. ಒಂದು ಮಿಕ್ಸಿ ಜಾರ್ ಒಳಗೆ ಒಂದು 6-7 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಲಿಕ್ಕತ್ತೀನಿ. ಒಂದು ಸ್ವಲ್ಪ ಹಸಿ ಶುಂಠಿ, ಒಂದು ಸ್ವಲ್ಪ ದಾಲ್ಚಿನ್ನಿ, ಒಂದೇ ಒಂದು ಲವಂಗ, ಒಂದು ಹಸಿಮೆಣಸಿನ್ಕಾಯಿ. ಖಾರ ಹೆಂಗಿರ್ತದೆ ಅದನ್ನು ನೋಡಿ ನೀವು ಹಾಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಉಳ್ಳಾಗಡ್ಡಿ, ಒಂದು 8 ಗೋಡಂಬಿ ಹಾಕ್ಕೊಳ್ಲಿಕ್ಕತ್ತೀನಿ. ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೇನೆ ನೋಡ್ರಿ. ಇದನ್ನು ಈಗ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಲಿಕ್ಕತ್ತೀನಿ. ಇದಕ್ಕೆ 4 ಚಮಚ ಎಣ್ಣೆ ಹಾಕ್ಕೊಳ್ತೀನಿ ರೀ. ಎಣ್ಣೆ ಕಾದದ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೇನೆ ರೀ. ಹೆಚ್ಚಿದ ಉಳ್ಳಾಗಡ್ಡಿ ಚೌಕವಾಗಿ ಹೆಚ್ಕೊಂಡೇನಿ, ಅಂದರೆ ದೊಡ್ಡ ದೊಡ್ಡ ಪೀಸು. ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಇದಕ್ಕೆ ರುಬ್ಬಿದಂಥ ಮಸಾಲೆ ಹಾಕ್ಕೊಳ್ಲಿಕ್ಕತ್ತೇನೆ ರೀ. ಹಾಕ್ಕೊಂಡು ಚೆಂದಂಗೆ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೋಬೇಕು. ಇದನ್ನು ಮಸಾಲೆ ಸ್ವಲ್ಪ ಫ್ರೈ ಆಗ್ಯದ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಲಿಕ್ಕತ್ತೇನೆ ರೀ. ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೊಳ್ತೇನೆ ಇದನ್ನೆಲ್ಲ ಮಸಾಲೆ. ಇದನ್ನು ಕೈ ಆಡಿಸ್ಕೊತಿರ್ಬೇಕು ರೀ. ಆಮೇಲೆ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಚೆಂದಂಗೆ ಬೇಯಿಸ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ರೀ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಲಿಕ್ಕತ್ತೀನಿ. ಈಗ ಮಸಾಲೆ ಹಸಿ ವಾಸನೆ ಹೋಗಿ ಬೇಯ್ದದ್ರಿ. ಇದಕ್ಕೆ ಕುದಿಸಿದಂಥ ಬಟಾಣಿ ಮತ್ತು ಪನ್ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ ರೀ. ಈಗ ಇದಕ್ಕೆ 1 ವಾಟ್ಕ 1.5 ವಾಟ್ಕದಷ್ಟು ನೀರು ಹಾಕ್ಕೊಳ್ತೇನೆ ರೀ. ಆಮೇಲೆ ಒಂದು ಕುದಿಸ್ಕೊಳ್ತೇನೆ. ಬಿಸಿನೀರು ಹಾಕ್ಕೊಂಡೇನಿ ರೀ ನಾನಿಲ್ಲಿ. ಈಗ ಗ್ರೇವಿ ರೆಡಿ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಅಮೂಲ್ ಬಟ್ರ್ ಹಾಕ್ಕೊಳ್ತೇನೆ ರೀ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ ರೀ. ಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ತೀನಿ. ಈಗ ಗ್ರೇವಿ ರೆಡಿ ಆಗಿದೆ. ಇದನ್ನು ಬೌಲಿಗೆ ಹಾಕ್ಕೊಳ್ತೇನೆ ರೀ. ಢಾಬಾ ಸ್ಟೈಲ್ ಪನ್ನೀರ್ ಮಟರ್ ಮಸಾಲ ರೆಡಿ ಆಗೈತೆ ನೋಡ್ರಿ. ಇದನ್ನು ಚಪಾತಿ ಮತ್ತು ಪರೋಟ ಪೂರಿ ಜೊತೆ ತಿನ್ಬೋದು. ನೀವು ಒಂದು ಸರಿ ಮನ್ಯಾಗ ಮಾಡ್ಕೊಂಡು ನೋಡ್ರಿ.